ಎಲ್ಲರಿಗೂ ನಮಸ್ತೆ. ಈ ಇಂಡಸ್ಟ್ರಿಗೆ ಬರೋಕ್ಕೆ ಮೊದಲು ನಾನು ಫೋಟೋಗ್ರಾಫರ್ ಆಗಿದೆ, ಜೊತೆಗೆ ಪತ್ರಕರ್ತರಾಗಿ ಕೂಡ ಕಾರ್ಯನಿರ್ವಹಿಸ್ತೀನಿ. ಈಗ ಕೂಡ ಜೊತೆಗೆ ಸ್ಟುಡಿಯೋ ಕೂಡ ನಡೆಸ್ತೀನಿ ಸುಮಾರು 24 ವರ್ಷ. ಮೊದಲು ನಾನು ಒಂದು ವೈನ್ ಶಾಪಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು 300 ರೂಪೀಸಿಗೆ ಸ್ಟಾರ್ಟಿಂಗಲ್ಲಿ ಇದ್ದರೆ ಶಾಲೆಗೆ ಹೋಗೋ ಟೈಮಲ್ಲಿ. ಜೊತೆಗೆ ಪತ್ರಿಕೆ ಓದುವ ಅಭ್ಯಾಸ ಜಾಸ್ತಿ ಇತ್ತು ನನಗೆ. ಅದರಲ್ಲೊಂದು ಆ್ಯಡ್ ಬರುತ್ತೆ, ಆ ಆ್ಯಡ್ ನೋಡಿಬಿಟ್ಟು ನಾನು ಫೋಟೋಗ್ರಫಿ ಟ್ರೈನಿಂಗ್ ನಾನು ಹಾಕ್ತೀನಿ. ಚಿಕ್ಕಮಂಗ್ಳೂರಿಗೆ ಟ್ರೈನಿಂಗ್ ಹೋಗಿ ಒಂದು 15 ಡೇಸ್ ಟ್ರೈನಿಂಗ್ ಮಾಡಿಕೊಂಡು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ. ಫೋಟೋಗ್ರಫಿ ಸ್ಟಾರ್ಟ್ ಮಾಡಿ ಸುಮಾರು 24 ವರ್ಷದಿಂದ ನಡೀತಿದೆ. ಇತ್ತೀಚೆಗೆ ಕೊರೋನಾ ಬಂತು, ಅದರಲ್ಲಿ ಸ್ವಲ್ಪ ಬಿಸ್ನೆಸ್ಗೆ ಹೊಡೆತ ಬರೋಕ್ಕೆ ಸ್ಟಾರ್ಟ್ ಆಯಿತು. ಜೊತೆಗೆ ಇತ್ತೀಚೆಗೆ ಡಿಜಿಟಲ್ ಕಾರಣ ಆಯಿತು. ಅದರಲ್ಲಿ ಕೂಡ ಶಾಪಲ್ಲಿ ಬಿಸ್ನೆಸ್ಸಿಗೆ ಹೊಡೆತ, ಅಂದರೆ ಆಧಾರ್ ಕಾರ್ಡ್ಗಳೆಲ್ಲ ಬಂತಲ್ಲ, ಶಾಪಲ್ಲಿ ಫೋಟೋ ತೆಗೆಯೋರು ಇದರ ಸಂಖ್ಯೆಗಳೆಲ್ಲ ಕಡಿಮೆ ಆಗ್ತಾ ಬಂತು. ಅವಾಗ ಒಂದು ಅಪರೂಪದಿಂದ ಹಿಂಗೆ ಬೇರೆ ಸೈಡ್ ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂತ ಸರ್ಚ್ ಮಾಡ್ತಿದ್ದೆ. ಆ ಟೈಮಲ್ಲಿ ನನಗೆ ವಿನಿತಾ ಮೇಡಮ್ ಈ ಆಪರ್ಚುನಿಟಿ ಕೊಟ್ಟರು. ಮಹೇಶ್ ಸರ್ ಮತ್ತು ವಿನಿತಾ ಮೇಡಮ್ ಒಂದು ಕಾಲ್ ಮಾಡ್ತಾರೆ, ನೈಟ್ ಕಾಲ್ ಮಾಡಿಬಿಟ್ಟು ನನಗೆ ಈಗೊಂದು ಬಿಸ್ನೆಸ್ ಇದೆ ಅಂತ ಮಾತಾಡ್ತಾರೆ. ಒಂದು 2-3 ದಿವಸ ಟೈಮ್ ತಗೊಂಡು ನಂತರ ಮೊದಲೇ ನಮ್ಮದು ಪತ್ರಕರ್ತನಾಗಿದ್ದ ಮೈಂಡ್ ನನಗೆ ಸರ್ಚ್ ಮಾಡುವಂಥದ್ದು ಜಾಸ್ತಿ ಇತ್ತು. ಜೊತೆಗೆ ತನಿಖಾ ವರದಿ ಕೂಡ ನಾನು ಮಾಡಿ ಅದಕ್ಕೆ ಕೊಡೋದು ಪ್ರಶಸ್ತಿ ಕೂಡ ತಗೊಂಡಿದ್ದೀನಿ. ಅದಕ್ಕೆ ತನಿಖೆ ಮಾಡೋದು ಜಾಸ್ತಿ ನಾನು. ಹಾಗೆ ಇದರಲ್ಲಿ ಸ್ವಲ್ಪ ಸರ್ಚ್ ಮಾಡ್ತಾ ಬಂದಾಗ ಡೈರೆಕ್ಷನ್ ಸೆಲ್ಲಿಂಗ್ ಮಾರ್ಕೆಟನ್ನು ಮಾಡ್ಬೋದು ಅಂತೇಳಿ ತಿಳ್ಕೊಂಡು ಡೈರೆಕ್ಷನ್ ಮಾರ್ಕೆಟ್ನ ನಾವು ಒಪ್ಕೊಂಡು ನಂತರ ಬಂದೆ. ಇದೇ ಹಾಲಲ್ಲಿ ಇವಾಗ ನಾನು ಊಟಿಗೆ 4ನೇ ಬಾರಿಗೆ ಬರ್ತಾ ಇದ್ದು. ಇದೇ ಹಾಲಲ್ಲಿ ಆ ಮೂಲೆಯಲ್ಲಿ ಫಸ್ಟ್ ಬಂದು ನಾನು ಕೂತಿದ್ದೆ. ಮಹೇಶ್ ಅವರು ಮತ್ತು ಜೊತೆಗೆಲ್ಲ ನಾವು ಬಸ್ಸಲ್ಲಿ ಫಸ್ಟ್ ಟೈಮ್ ಬಂದಿರೋದು ಊಟಿಗೆ. ಹಾಗೆ ಫಸ್ಟ್ ಟೈಮ್ ಆಗ ನಾನು ಊಟಿಗೆ ಬಂದಿರೋದು. ತುಂಬ ಖುಷಿ ಆಯಿತು. ಹಾಲಲ್ಲಿ ಬಂದು ಅಲ್ಲಿ ಕೂತ್ಕೊಂಡು ಎಲ್ಲ ಕೇಳ್ಕೊಂಡು ಯಾಕೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತ ನಾನು ಕೈ ಎತ್ಕೊಂಡು ಶಾಪಲ್ಲಿ ಕೂತ್ಕೊಂಡು ಒಂದು ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮಾರು 1 ತಿಂಗಳಲ್ಲಿ 3 ಲಕ್ಷ ನಾನು ಬಿಸ್ನೆಸ್ ಮಾಡಿದೆ. ಅವಾಗಾಯಿತು ಫುಲ್ ಟೈಮ್ ಆಗಿ ಇದನ್ನು ತಗೊಳ್ಳೋ ಅದ್ರ ಜೊತೆಗೆ ಮಾಡೋಣ ಅಂತೇಳಿ ತಗೊಂಡು ಬಂದೆ. ನಂತರ ಮತ್ತು ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿದೆ, ಟ್ರೈನಿಂಗ್ಗಳನ್ನ ಅಟೆಂಡ್ ಬಂದೆ. ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಬಂದಾಗ ಟೀಮನ್ನು ಮಾಡ್ಕೊಂಡು ಬಂದೆ. ಟೀಮನ್ನು ನೆಕ್ಸ್ಟ್ ಟೈಮ್ ನಾನು ಇಲ್ಲಿಗೆ ಸೆಕೆಂಡ್ ರೌಂಡ್ ಇದಕ್ಕೆ ಬಂದಾಗ ಇಲ್ಲಿ ಸಿಲ್ವರ್ ಅಚೀವರ್ ಆಗಿ ನಾನು ಬಂದಿದ್ದೆ ಇಲ್ಲಿಗೆ. ಜೊತೆಗೆ ಟೀಮನ್ನು ಕಟ್ಕೊಳ್ಳೋಕ್ಕೆ ಟೀಮ್ ಬಿಲ್ಡ್ ಮಾಡ್ಕೊಂಡು ಬಂದಾಗ ನನಗೆ ನಾಲೆಜ್ಗಳು ಜಾಸ್ತಿ ಸಿಗ್ತಾ ಹೋಯಿತು. ಆಗಲೇ ಅವಿನಾಶ್ ಸರ್ ಮಾತಾಡ್ತಾ ಇದ್ರು, ಕಲಿಕೆ ಅನ್ನೋದು ಬೇಕಾದಷ್ಟು ಇರುತ್ತೆ. ಪ್ರತಿಯೊಂದು ಫೀಲ್ಡಲ್ಲಷ್ಟೇ ಕಲಿಯೋಕ್ಕೆ ಭಾಳಷ್ಟು ಇರುತ್ತೆ. ಹಾಗೆಯೇ ಕಲಿಯೋಕ್ಕೆ ಸ್ವಲ್ಪ ಜಾಸ್ತಿ ನಾಲೆಜನ್ನು ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಬಂದೆ. ಆ್ಯಡ್ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಕ್ಕೆ ಬಂದೆ. ಸುಮಾರು 1000ಕ್ಕೂ ಹೆಚ್ಚು ಆ್ಯಡ್ ನಂದು ಇವತ್ತು ಪ್ರಮೋಟ್ ಆಗಿದೆ. ಜೊತೆಗೆ ಸೀಲಿಂಗ್ ಕೂಡ ಆಗಿದ್ದೀನಿ. ವಾರಕ್ಕೆ 1 ಲಕ್ಷ 400 ರೂಪಾಯಿ ತಗೊಂಡು ಸೀಲಿಂಗ್ ಹೆಚ್ಚು ಆಗ್ತಾ ಕೂಡ ಥೈಲ್ಯಾಂಡ್ಗೆ ಕೂಡ ಹೋಗಿ ಬಂದೆ, ಗೋವಾಕ್ಕೆ ಹೋಗಿ ಬಂದೆ. ಅಂದರೆ ಫ್ಲೈಟಲ್ಲಿ ಹೋಗುವಂಥ ಒಂದು ಅವಕಾಶ ನನಗೆ ಇದರಲ್ಲಿ ಸಿಕ್ತು. ನನಗೆ ಆ ಫೀಲ್ಡಲ್ಲಿ ಇದ್ದರೆ ಖಂಡಿತವಾಗಿ ನನಗೆ ಸಿಗ್ತಿರ್ಲಿಲ್ಲ ಏನು. ಯಾಕಂದರೆ ಭಾಳಷ್ಟು ವೇದಿಕೆನ ಹತ್ತೀನಿ, ಎಲ್ಲನೂ ನೋಡಿದ್ದೀನಿ. ಬಟ್ ಆ ಫೀಲ್ಡಲ್ಲಿ ಇದ್ದರೆ ನನಗೆ ಒಂದು ಫ್ಲೈಟ್ ಅಥವಾ ಏರ್ಪೋರ್ಟಿಗೆ ಹೋಗುವಂಥ ಫೀಲಿಂಗ್ ನನಗೆ ಸಿಗ್ತಾನೆ ಇರಲಿಲ್ಲ. ಖಂಡಿತವಾಗಿ ಅದೊಂದು ಅವಕಾಶ ನನಗೆ ಇದರಲ್ಲಿ ಸಿಕ್ತು, ತುಂಬ ಖುಷಿ ಆಯಿತು ಅದಕ್ಕೆ. ಜೊತೆಗೆ ಆಲಪಿ ಟ್ರಿಪ್ಗಳನ್ನ ಕೂಡ ಮಾಡಿಕೊಂಡೆ. ಟೀಮನ್ನು ಬಿಲ್ಡ್ ಮಾಡ್ತಾ ನನಗೆ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ಕಮ್ ಬರೋದ್ರ ಜೊತೆಗೆ ನಾನು ಈ ಫೀಲ್ಡಿಗೆ ಬರೋಕ್ಕೆ ಒಂದು ಕಾರ್ ತಗೊಂಡು ಅದರ ಇನ್ಸ್ಟಾಲ್ಮೆಂಟ್ ಕಟ್ಟಾಗಿತ್ತು. ಇದೇ ರೈಸರ್ಸ್ ಇಂಡಿಯಾದಿಂದ ಬಂದಂಥ ಹಣದಿಂದ ಕಟ್ಕೊಂಡೆ. ಜೊತೆಗೆ ಕ್ಲಿಯರ್ ಮಾಡಿ ಮತ್ತೊಂದು ಕಾರು ಕೂಡ ಬರೀ ರೈಸರ್ಸ್ ಇಂಡಿಯಾಕ್ಕೆ ಓಡೋಕ್ಕೆ ಇದರಲ್ಲಿ ಒಳ್ಳೆ ನಾಲೆಜನ್ನು ತಗೊಂಡು ನಾವು ನಮ್ಮ ಟೀಮನ್ನು ಬೆಳೆಸಿದ್ರೆ ಖಂಡಿತವಾಗಿ ನಮಗೆ ಮುಂದೆ ಬರುವಂಥ ಒಂದು ಅವಕಾಶ ಇದೆ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಕೂಡ ಬೆಳೆದು ನಾವು ತೋರಿಸ್ಬೋದು ಇಲ್ಲಿ ಬಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ರೈಸರ್ಸ್ ಇಂಡಿಯಾಗೆ ಕೂಡ ಥ್ಯಾಂಕ್ ಯು ಹೇಳಕ್ಕೆ ಪಡ್ತೀನಿ. ಜೊತೆಗೆ ನಮ್ಮ ಲೀಡರ್ಸ್ಗಳೇ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕುಸುಮಾ ಸುನೀಲ್. ನಾನು ಬಾಗಮಂಡಲದಿಂದ ಬಂದಿದ್ದೀನಿ. ನಾನು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ಹೋಮ್ ಮೇಕರ್ ಆಗಿದ್ದೆ. ನಾನು ಇಂಡಸ್ಟ್ರಿಗೆ ಬಂದಮೇಲೆ ಟ್ರೈನಿಂಗ್ ಮತ್ತು ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿದ್ಮೇಲೆ ನನಗನ್ನಿಸ್ತು ಈ ಇಂಡಸ್ಟ್ರಿಯಲ್ಲಿ ಅಗಾಧವಾಗಿ ಹಣ ಸಂಪಾದನೆ ಮಾಡಬಹುದು, ಜೊತೆಗೆ ನಮ್ಮ ಜೊತೆಯಲ್ಲಿ ಬಂದಂಥ ವ್ಯಕ್ತಿಗಳಿಗೂ ಹಣ. ಹಾಗಾಗಿ ನಾನು ಸೀರಿಯಸ್ ಆಗಿ ಇಂಡಸ್ಟ್ರಿಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಹಾಗೆ ನಮ್ಮದೇ ಆದಂತಹ ಒಂದು ಟೀಮ್ನ ಕಟ್ಕೊಂಡು ಅವರಿಗೆ ರ್ಯಾಂಕ್ ಮತ್ತು ಇನ್ಕಮ್ಗಳನ್ನ
ಕೊಡಿಸ್ತಾ ಬಂದೆ. ಜೊತೆಗೆ ನನ್ನ ರ್ಯಾಂಕು ಚೇಂಜ್ ಆಗ್ತಾ ಹೋಯಿತು. ಅದು ಅಲ್ಲದೆ ಕಂಪನಿಯ ಹೈಯೆಸ್ಟ್ ಇನ್ಕಮ್ ಆದ 1,04,000ವನ್ನು ವೀಕ್ಲಿ ಅರ್ನ್ ಮಾಡಿ ಸೀನಿಯರ್ ಅಚೀವರ್ ಆಗಿದ್ದೀನಿ. ಜೊತೆಗೆ ಲೈಫ್ ಡೈರೆಕ್ಟರ್ ರ್ಯಾಂಕ್ನು ಅಚೀವ್ ಮಾಡಿದ್ದೀನಿ. ಸದ್ಯದಲ್ಲೇ ಅಪ್ಕಮಿಂಗ್ ನ್ಯಾಷನಲ್ ಡೈರೆಕ್ಟರ್ ಆಗಲಿಕ್ಕೆ ಆಗ್ತಾ ಇದ್ದೀನಿ. ಜೊತೆಗೆ ಕಂಪನಿಯಿಂದ ಬಿಟ್ಟಿರುವಂಥ ಬಿಸ್ನೆಸ್ ಟ್ರಿಪ್ಗಳಾದ ಗೋವಾ ಇರ್ಬೋದು, ಆಲಾಪಿ ಇರ್ಬೋದು, ಥೈಲ್ಯಾಂಡಿಗೂ ನನ್ನ ಟೀಮ್ ಜೊತೆ ಹೋಗಿ ಬಂದಿದ್ದೀನಿ. ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ನನಗೆ ಈ ಸಿಕ್ಕಂಥ ಒಂದು ಅವಕಾಶ. ಈ ಅವಕಾಶನ ಮಾಡಿಕೊಟ್ಟಿದ್ದು ಮಿಸ್ಟರ್ ಸುನಿಲ್ ಸರ್. ಥ್ಯಾಂಕ್ ಯು ಸುನಿಲ್ ಸರ್. ಹಾಗೂ ರೈಸರ್ಸ್ ಇಂಡಿಯಾಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್.